ನಾವು ಚರ್ಚೆ ಮಾಡ್ತಾ ಇದ್ವಿ ಈ ಫಲಿತಾಂಶದ ಬಗ್ಗೆ. ಒಂದ್ ಕಡೆ ಹರಿಯಾಣ, ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ, ಎರಡು ವಿಚಾರದ ಬಗ್ಗೆ ಅಪ್ಡೇಟ್ ಅನ್ನು ನೀಡ್ತಾ ಇದ್ವಿ. ಹರಿಯಾಣದಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ 47 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿ ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಈಗ ಸಾಗ್ತಾ ಇದೆ. ಅಧಿಕೃತವಾಗಿ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು. ಬೆಳಗಿನ ಟ್ರೆಂಡ್ ಏನಿತ್ತು, ಈಗ ಏನಿದೆ, ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ನಡೆಸ್ತಾ ಇದ್ವಿ. ಜೊತೆಗೆ ಏನೇನು ಕಾರಣಗಳು ಈ ಮುನ್ನಡೆಗೆ, ಬಿಜೆಪಿ ಎಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ, ಯಾವ ಫ್ಯಾಕ್ಟರಿಗಳ ಮೇಲೆ. ಅಧಿಕೃತವಾಗಿ ಹರಿಯಾಣದಲ್ಲಿ ಮುನ್ನಡೆಯನ್ನು ಈಗ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಯ್ದುಕೊಂಡಿರೋದು. 47 ಕ್ಷೇತ್ರಗಳಲ್ಲಿ, ಅಂದ್ರೆ ಗೆಲುವನ್ನು ಸಾಧಿಸಿರೋದು 3, 47 ಕ್ಷೇತ್ರಗಳಲ್ಲಿ ಲೀಡ್ ಇದೆ. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಅಫಿಷಿಯಲಿ ಗೆಲುವನ್ನ ಸಾಧಿಸಿದೆ. ಇದು ಸದ್ಯಕ್ಕೆ ಸಂಭ್ರಮಾಚರಣೆ ನಾವು ನೋಡ್ತಾ ಇದ್ದೀವಿ. ಹರಿಯಾಣದಲ್ಲಿ ಏನು ಆ ಮ್ಯಾಜಿಕ್ ನಂಬರ್ ಇದೆ ಅದನ್ನು ದಾಟಿ ಈಗ ಮುನ್ನಡೆಯನ್ನು ಸಾಧಿಸ್ತಾ ಇರೋದು. 2 ಕ್ಷೇತ್ರಗಳಲ್ಲಿ ಅಫಿಷಿಯಲಿ ಗೆಲುವನ್ನು ಸಾಧಿಸಿದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ನಾವು ನೋಡೋದಾದ್ರೆ ಅರ್ಧಶತಕ ದಾಟಿ ಕಾಂಗ್ರೆಸ್ ಈಗ ಮುನ್ನುಗ್ತಾ ಇದೆ. ಈಗ ಸಂಭ್ರಮಾಚರಣೆ, ಈಗಿನ ಟ್ರೆಂಡ್ ಅನ್ನು ನೋಡಿ ಈಗಾಗಲೇ ನಾವು ನೋಡ್ತಿರೋ ಹಾಗೆ ರಸ್ತೆಗಳದು ಕಾರ್ಯಕರ್ತರು ಜಯಘೋಷವನ್ನ ಮೊಳಗಿಸ್ತಾ ಇದ್ದಾರೆ.